ಪ್ರತಿಭಾ, ನಾನಮ್ಮ ನಿಮ್ಮಮ್ಮ. ಮುಂದಿನ ತಿಂಗಳು ನೀನು ಎಕ್ಸಾಮ್ ಇರೋದ್ರಿಂದ ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ಆಗಬೇಕು. ನಿನ್ನ ರಿಸಲ್ಟ್ ಬಗ್ಗೆ ಭಾಳ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಕಷ್ಟಪಟ್ಟು ಓದಿ, ನಮ್ಮ ಕಷ್ಟ ಏನೇ ಇರಲಿ ನೀನು ಚೆನ್ನಾಗಿ ಓದಿಸ್ತಾ ಇದ್ದೀವಿ. ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ತಗೋಬೇಕು. ಮುಂದೆ ಒಳ್ಳೆ ರಿಸಲ್ಟ್ ಬಂದರೆ ಒಳ್ಳೆ ಭವಿಷ್ಯಕ್ಕಾಗಿ ಚೆನ್ನಾಗಿ ಓದಲೇಬೇಕು. ನಿಮ್ಮಪ್ಪ ಎಷ್ಟು ಕಷ್ಟಪಡ್ತಾಯಿದ್ದಾರೆ ಅಂತ ನಿಮಗೂ ಗೊತ್ತೈತೆ. ಇಷ್ಟು ಕಷ್ಟದಲ್ಲೂ ನಿನ್ನ ಹಾಸ್ಟ್ಲಿಗೆ ಹಾಕಿ ಓದಿಸ್ತಾ ಇದ್ದೀವಿ. ಚೆನ್ನಾಗಿ ಓದಬೇಕು. ಒಳ್ಳೆ ರಿಸಲ್ಟ್ ತಗೊಂಡು ಸ್ಕೂಲಿಗೂ ತಂದೆ ತಾಯಿಗೂ ಒಳ್ಳೆ ಹೆಸರು ತರಬೇಕು. ಪ್ರತಿಭಾ, ನಾವು ನಿಮ್ಮ ಅಪ್ಪಾಜಿ. ನೀನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಓದ್ತಾ ಇದೆಯಾ. ಮುಂದೆ ಈಗ ಹೆಂಗೆ ಓದ್ತಾ ಇದೆಯಾ, ಮುಂದೆ ಅದೇ ರೀತಿ ಆನ್ಯುವಲ್ ಎಕ್ಸಾಮು 95, 97, 98ವರೆಗೂ ರಿಸಲ್ಟ್ ತಗೊಂಡು ಮುಂದೆ ನಿಮ್ಮ ಟೀಚರ್ಸು ನಿನಗೂ ಭಾಳ ಹೆಸರು ತರಬೇಕಂತ ನಾನು ಮುಂದೆ ಏನು ಬೋರ್ಡಿನಲ್ಲಿ ಹೆಸರು ಬೀಳುತ್ತೋ ಅದೇ ರೀತಿ ಈ ಸ್ಕೂಲಲ್ಲೂ ಭಾಳ ಚೆನ್ನಾಗಿ ಓದಿ ಮುಂದೆ ಹೆಸರು ತರಬೇಕಂತ ಕೇಳ್ಕೊಳ್ತಾ ಇದ್ದೀನಿ.